ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಗೆಳೆಯರಿಗೆ ನಮಸ್ಕಾರಗಳು. ನಾನು ಇವತ್ತು ತಮ್ಮೊಡನೆ ವಿನಿಮಯ ಮಾಡುವಂಥ ವಿಚಾರ ಕೊಡಚಾತ್ರಿಯ ಅಭಿನವ ಪಂಪ ಮಹಾಕವಿ ಪರಮದೇವ ವಿರಚಿತ ಶ್ರೀ ತುರಂಗ ಭಾರತ. ಈ ಮಹಾನ್ ಗ್ರಂಥದ 5 ಸಂಪುಟಗಳನ್ನು ಸಂಪಾದನೆ ಮತ್ತು ಭಾವಾನುವಾದ ಮಾಡಿದವರು ಸಾಹಿತ್ಯ ವಿದ್ಯಾರತ್ನ ಕೂಡಲಿ ಜಗನ್ನಾಥ ಶಾಸ್ತ್ರಿಗಳು. ಈ 5 ಸಂಪುಟಗಳ ಮಹಾನ್ ಕಾವ್ಯವನ್ನು ಪ್ರಕಟ ಮಾಡಿದವರು ಅಗ್ನಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಬೆಂಗಳೂರು. ಈ ಟ್ರಸ್ಟಿನ ಗೌರವಾಧ್ಯಕ್ಷರು ವಿದ್ವಾನ್ ಗಜಾನನ ಜೋಶಿ ಗೋಕರ್ಣ, ಅವರು ಹಾಲಿವಾಸ ಅಮೇರಿಕ. ಈ 5 ಸಂಪುಟಗಳ ಮಹಾನ್ ಗ್ರಂಥವನ್ನು ನನಗೆ ಉಡುಗೊರೆಯಾಗಿ ನೀಡಿದವರು ಕವಿ ಪರಮದೇವರ 6ನೇ ವಂಶಸ್ಥರಾದ ಉಳ್ಳೂರಿನ ತಾರಾನಾಥರು. ಅವರು ಹಾಲಿ ಬೆಂಗಳೂರು ನಿವಾಸಿಗಳಾಗಿದ್ದಾರೆ. ಚಿಪ್ಪಳಿಗೆ 6-7 ಮೈಲಿಗಷ್ಟು ದೂರದಲ್ಲಿ ಕೇದಿಗೆ ಸರ ಎಂಬ ಹಳ್ಳಿ, ಅಲ್ಲಿ ಸುಬ್ಬಣ್ಣ ಹೆಗಡೆ ಎಂಬ ಗೃಹಸ್ಥರಿದ್ದರು. ಅವರು ಆ ಊರಿನಲ್ಲಿ ಶ್ರೀ ಮಹಾಗಣಪತಿ ದೇವಾಲಯವನ್ನು ಕಟ್ಟಿಸಿ ಪೂಜಾ ಕೈಂಕರ್ಯಾದಿಗಳು ನಿರಂತರವಾಗಿ ನಡೆಯಲು ಸಾಕಷ್ಟು ಭೂಮಿಯನ್ನು ದತ್ತಿಬಿಟ್ಟಿದ್ದರು. ಅವರು ಪರಮೇಶ್ವರಯ್ಯರನ್ನು ಶ್ರೀ ಗಣಪತಿಯ ಅರ್ಚಕ ವೃತ್ತಿಗೆ ಆಹ್ವಾನಿಸಿದರು. ಪರಮೇಶ್ವರಯ್ಯ ಒಪ್ಪಿ ಚಿಪ್ಪಳಿಯಿಂದ ಕೇದಿಗೆ ಸರುವಿಗೆ ಕುಟುಂಬ ಸಹಿತ ಕೇದಿಗೆ ಸರುವಿಗೆ ಬಂದ ಮೇಲೂ ಪರಮೇಶ್ವರಯ್ಯ ಅರ್ಚಕ ವೃತ್ತಿಯ ಜೊತೆಗೆ ಅಯ್ಯಗಳ ಕೆಲಸವನ್ನು ಮುಂದುವರಿಸಿದರು. ಅವರ ಮಕ್ಕಳಾದ ಶಂಕರ, ಕೃಷ್ಣ ಇಬ್ಬರಿಗೂ ಮದುವೆಯಾಗಿ ಮಕ್ಕಳೂ ಆದರು. ಶಾಲಿವಾಹನ ಶಕ 1700 ಹೇ ವಿಳಂಬಿ ಸಂವತ್ಸರದ ವೈಶಾಖ ಶುದ್ಧ ಪೂರ್ಣಿಮೆಯಂದು ಕೇದಿಗೆ ಸರುವಿನಲ್ಲಿ ಶ್ರೀ ವ್ಯಾಸ ಪೂರ್ಣಿಮೆಯನ್ನು ಸಪ್ತಾಹವಾಗಿ ಆಚರಿಸಿದರು. ಆಗ ಗೋಕರ್ಣದ ವಿದ್ವಾಂಸರೊಬ್ಬರಿಂದ ವ್ಯಾಸ ಭಾರತದ ಪ್ರವಚನವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪರಮೇಶ್ವರಯ್ಯನವರದ್ದು ಪ್ರಧಾನ ಪಾತ್ರವೂ ಇತ್ತು. ವ್ಯಾಸ ಭಾರತದ 18 ಪರ್ವಗಳ ಕಥೆಯನ್ನು ಕೇಳಿದ ಮೇಲೆ ಕನ್ನಡದಲ್ಲಿ ಸಮಗ್ರವಾದ ಭಾರತದ ಕೃತಿ ಇಲ್ಲ ಎನಿಸಿತು ಅವರಿಗೆ. ಒಂದು ದಿನ ಶ್ರೀ ಗಣಪತಿಯ ದೇವಾಲಯದಲ್ಲಿ ಕುಳಿತು ಯೋಚಿಸುತ್ತಿದ್ದಾಗ ತಾನೇ ಏಕೆ ಒಂದು ಸಮಗ್ರ ಮತ್ತು ಸಂಕ್ಷಿಪ್ತ ಕೃತಿಯನ್ನು ರಚಿಸಬಾರದು ಎನಿಸಿತು. ಅದೇ ವೇಳೆಗೆ ಸುಬ್ಬಣ್ಣ ಹೆಗಡೆಯವರು ಅಲ್ಲಿಗೆ ಬಂದರು. ಸುಬ್ಬಣ್ಣ ಹೆಗಡೆಯವರು ಸಾಹಿತ್ಯ ಪ್ರೇಮಿಗಳು. ಅವರು ಪರಮೇಶ್ವರಯ್ಯನವರ ಅಂತರಂಗದ ಅನಿಸಿಕೆಗೆ ಪ್ರೋತ್ಸಾಹವನ್ನು ಕೊಟ್ಟು ಅವರು ಕಾವ್ಯ ರಚನೆ ಮಾಡಲು ನಿಶ್ಚಯಿಸುವಂತೆ ಹೇಳಿದರು. ಪರಮೇಶ್ವರಯ್ಯ ಶಾಲಿವಾಹನ ಶಕ 1700 ಹೇ ವಿಳಂಬಿ ಸಂವತ್ಸರದ ಶ್ರಾವಣ ಶುದ್ಧ ಪಂಚಮಿ ಶುಕ್ರವಾರ ಶುಭ ಮುಹೂರ್ತದಲ್ಲಿ ಸಂಕ್ಷಿಪ್ತ ಭಾರತವನ್ನು ತುರಂಗಾಲಯದಲ್ಲಿ ಬರೆಯಲು ಪ್ರಾರಂಭಿಸಿದರು. ಇದನ್ನು ಯಾವಾಗ ಬರೆದು ಮುಗಿಸಿದರು ಎಂಬುದು ಸ್ಪಷ್ಟವಾಗಿ ತಿಳಿಯಲು ಆಧಾರಗಳಿಲ್ಲ. ಪ್ರಾಯಶಃ 1 ವರ್ಷದಲ್ಲಿ ಈ ಕಾವ್ಯವನ್ನು ಬರೆದು ಮುಗಿಸಿರಬಹುದು ಎಂದು ಊಹಿಸಬಹುದು. ಇದಕ್ಕೆ ಕಾರಣವೇನೆಂದರೆ ಆಗ ಪರಮೇಶ್ವರಯ್ಯರಿಗೆ 57 ವರ್ಷ ವಯಸ್ಸು. ವಯೋಧರ್ಮದ ದೃಷ್ಟಿಯಿಂದ ಶರೀರ ದುರ್ಬಲಗೊಂಡಿರಲಿಲ್ಲ. ಅಲ್ಲದೆ ಕೃತ್ಯದ ಯಾವ ವ್ಯಸನಗಳು ಅವರಿಗೆ ಇರಲಿಲ್ಲ. ಅರ್ಚನೆ ಮುಂತಾದ ವೈದಿಕ ಕಾರ್ಯಗಳನ್ನು ಮೊದಲನೆಯ ಮಗ ಶಂಕರ ರೂಢಿಸಿಕೊಂಡು ಹೋಗುತ್ತಿದ್ದ. ಗದ್ದೆ ತೋಟಗಳ ಕೃಷಿ ಕಾರ್ಯಗಳನ್ನು 2ನೆಯ ಮಗ ಕೃಷ್ಣ ನಡೆಸಿಕೊಂಡು ಹೋಗುತ್ತಿದ್ದ. ಮನೆಯ ಖರ್ಚು ವೆಚ್ಚಗಳಿಗೆ ಕೊರತೆಯುಂಟಾದಾಗ ತಕ್ಷಣವೇ ಕೊರತೆ ತುಂಬಲು ಸುಬ್ಬಣ್ಣನವರು ಸಿದ್ಧವಾಗಿರುತ್ತಿದ್ದರು. ಪರಮೇಶ್ವರಯ್ಯರಿಗೆ ಸಾಹಿತ್ಯಿಕ ಜ್ಞಾನದ ಕೊರತೆಯೇನೂ ಇರಲಿಲ್ಲ. ತುರಂಗಾಲಯ ಎಂದಿನಿಂದಲೂ ಇವರಿಗೆ ಒರೆದಿತ್ತು. ಕಾವ್ಯದ ಪ್ರಥಮ ಪದ್ಯದಿಂದ ಕೊನೆಯ ಪದ್ಯದವರೆಗೂ ಅನುಸ್ಯೂತವಾಗಿ ಹರಿದು ಬಂದಿರುವ ಓಘವನ್ನು ನೋಡಿದರೆ ಕಾವ್ಯ ರಚನೆಯ ಮಧ್ಯೆ ಯಾವ ಅಡ್ಡಿ ಆತಂಕಗಳು ಬಂದಂತೆ ಭಾಸವಾಗುವುದಿಲ್ಲ. ಪರಮೇಶ್ವರಯ್ಯರ ಮೊದಲನೇ ಮಗ ಶಂಕರನ ಮದುವೆಗೆ ಅನೇಕ ಅಡ್ಡಿಗಳು ಬಂದವು. ಅವುಗಳ ಪರಿಹಾರಕ್ಕಾಗಿ ಭೀಮನ ಕೋಣೆಯ ಲಕ್ಷ್ಮೀನಾರಾಯಣ ಸ್ವಾಮಿಯನ್ನು ಆರಾಧಿಸಿ ಆ ಅಡೆತಡೆಗಳನ್ನು ಪರಿಹರಿಸಿಕೊಂಡಂದಿನಿಂದ ಪರಮೇಶ್ವರಯ್ಯರಿಗೆ ಆ ಲಕ್ಷ್ಮೀನಾರಾಯಣರೇ ಅವರ ಆರಾಧ್ಯ ದೇವತೆಯಾದರು. ಹಾಗಾಗಿ ಪರಮೇಶ್ವರಯ್ಯ ಸಂಕ್ಷಿಪ್ತ ಭಾರತವನ್ನು ಭೀಮನ ಕೋಣೆಯ ಶ್ರೀ ಲಕ್ಷ್ಮೀನಾರಾಯಣ ಅಂಕಿತದಲ್ಲಿ ಬರೆದರು. ಅನಂತರ ಬರೆದ ಅನೇಕ ಕೀರ್ತನೆಗಳನ್ನು ಶ್ರೀ ಲಕ್ಷ್ಮೀನಾರಾಯಣರ ಅಂಕಿತದಲ್ಲಿಯೇ ಬರೆದಿದ್ದಾರೆ. ಸಂಕ್ಷಿಪ್ತ ಭಾರತ ಅತ್ಯಲ್ಪ ಕಾಲದಲ್ಲೇ ತುರಂಗ ಭಾರತ ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತು. ಸುತ್ತಲ ಜನ ಪರಮೇಶ್ವರಯ್ಯರನ್ನು ಪರಮದೇವ ಎಂದು ಗೌರವದಿಂದ ಕರೆಯಲು ಪ್ರಾರಂಭಿಸಿದರು.
ಸುಳಿಗೋಡಿನ ಪರಮೇಶ್ವರಯ್ಯ ಕೇದಿಗೆ ಸರುವಿಗೆ ಬಂದು ಕವಿ ಪರಮದೇವ ಎನಿಸಿಕೊಂಡು ವೈವಿಧ್ಯಮಯವಾದ ತುಂಬು ಜೀವನವನ್ನು ನಡೆಸಿದರು. ಪರಮದೇವ ಕವಿಗೆ 70 ವರ್ಷ ವಯಸ್ಸಾಗಿದ್ದಾಗ ಮರಾಠೆಯ ಸರದಾರ ಪರಶುರಾಮ ಬಾವುನ ನೇತೃತ್ವದಲ್ಲಿ ದಂಡು ಬಂದು ಇಕ್ಕೇರಿ ಪ್ರಾಂತ್ಯವನ್ನು ಲೂಟಿ ಮಾಡಿ ಅಲ್ಲಿನ ಜನರನ್ನು ಕಷ್ಟ ಕೋಟಲೆಗಳಿಗೆ ಈಡು ಮಾಡುತ್ತಾರೆ. ಪರಮದೇವ ತನ್ನ ಕೀರ್ತನೆಗಳಲ್ಲಿ ಇದನ್ನು ವರ್ಣಿಸಿದ್ದಾರೆ. ಕವಿ ಪರಮದೇವರಿಗೆ ಆಗ ಸುಮಾರು 80 ವರ್ಷ ವಯಸ್ಸು. ಇವರ ಪತ್ನಿ ಭಾಗೀರಥಮ್ಮ ವಿಧಿವಶರಾದರು. ಇದಕ್ಕೂ ಮೊದಲು ಕವಿಯ 2ನೇ ಮಗ ಕೃಷ್ಣ, ಮಕ್ಕಳು ಮತ್ತು ಅವರ ಪತ್ನಿ, ನಂತರ ಕೃಷ್ಣನು ಅಕಾಲ ಮೃತ್ಯುವಿಗೆ ಈಡಾದರು. ಈ ದುಃಖದಿಂದ ಚೇತರಿಸಿಕೊಳ್ಳುತ್ತಿದ್ದಂತೆಯೇ ಪತ್ನಿಯು ವಿಧವಿಷಳಾಗಿದ್ದು ಪರಮದೇವರ ಮೇಲೆ ವಿಶೇಷ ಪರಿಣಾಮವನ್ನು ಉಂಟುಮಾಡಿತು. ಪತ್ನಿ ವಿಯೋಗದ ನಂತರ ಅತ್ಯಲ್ಪ ಕಾಲ ಬದುಕಿದ್ದ ಕವಿ ಪರಮದೇವ ಒಂದು ದಿನ ತಾನು ಶ್ರೀ ಲಕ್ಷ್ಮೀನಾರಾಯಣ ಸನ್ನಿಧಿಯನ್ನು ಸೇರಿದರು. ಕವಿ ಪರಮದೇವರ ಮೊದಲನೇ ಮಗ ಶಂಕರಯ್ಯನಿಂದ ಈ ವಂಶದ ಕುಡಿ ಮುಂದುವರಿಯಿತು. ಇಂದಿಗೂ ಕವಿಯ ವಂಶದವರು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಉಳ್ಳೂರು, ಸಂಪಿಗೆಸರ ಮುಂತಾದ ಊರುಗಳಲ್ಲಿ ಕೃಷಿ ಕಾರ್ಯದಲ್ಲಿ ನಿರತರಾಗಿ ಬಾಳುತ್ತಿದ್ದಾರೆ. ಕೆಲವರು ಪರ ಊರುಗಳಲ್ಲಿ ಬೇರೆ ಬೇರೆ ನೌಕರಿಗಳಲ್ಲಿಯೂ ಇದ್ದಾರೆ. ಕವಿಯ ಕಾಲ ಮತ್ತು ವಿಚಾರ. ಕ್ರಿಸ್ತಶಕ 1763ರಲ್ಲಿ ಇಕ್ಕೇರಿ ಪ್ರಾಂತ್ಯವನ್ನೊಳಗೊಂಡ ಬಿದನೂರು ರಾಜ್ಯವನ್ನು ಹೈದರಾಲಿ ಗೆದ್ದು ತನ್ನ ವಶಪಡಿಸಿಕೊಳ್ಳುತ್ತಾರೆ. ಅನಂತರ ಕ್ರಿಸ್ತಶಕ 1765ರ ವೇಳೆಗೆ ಸೋಂದ ಮತ್ತು ಸವಣೂರು ರಾಜ್ಯಗಳನ್ನು ಹೈದರಾಲಿ ಗೆದ್ದುಕೊಳ್ಳುತ್ತಾರೆ. ಇದಕ್ಕೆ ಪ್ರತಿಯಾಗಿ ಮರಾಠರು ಕ್ರಿಸ್ತಶಕ 1765ರಲ್ಲಿ ಒಮ್ಮೆ ಇಕ್ಕೇರಿ ಪ್ರಾಂತ್ಯವನ್ನು ಆಕ್ರಮಿಸಿ ಲೂಟಿ ಮಾಡಿ ಹೋಗುತ್ತಾರೆ. ಅನಂತರವೂ ಈ ಪ್ರಾಂತ್ಯವನ್ನು ಮತ್ತೆ ಆಕ್ರಮಿಸಿ ಲೂಟಿ ಮಾಡಿದ್ದಾರೆ. ಕ್ರಿಸ್ತಶಕ 1791ರಲ್ಲಿ ಪರಶುರಾಮ ಬಾವು ಎನ್ನುವವರ ನಾಯಕತ್ವದಲ್ಲಿ ಮರಾಠರ ದೊಡ್ಡ ದಂಡು ಬಂದು ಈ ಪ್ರಾಂತ್ಯವನ್ನು ಲೂಟಿ ಮಾಡುತ್ತದೆ. ಪರಮದೇವ ಕವಿ ಸುಮಾರು 10 ಕೀರ್ತನೆಗಳಲ್ಲಿ ಪರಶುರಾಮ ಬಾವುನ ಸೈನ್ಯದ ದಾಳಿಯನ್ನು ಹೇಳುತ್ತಾರೆ. ಅವುಗಳಲ್ಲಿ ಪರಶುರಾಮ ಬಾವುನ ದಾಳಿಯ ತೀವ್ರತೆಯನ್ನು ಹೇಳುವ ಒಂದು ಕೀರ್ತನೆಯನ್ನು, ಪರಮದೇವ ಕವಿಯ ಕಾಲವನ್ನು ನಿರ್ಧರಿಸಲು ಸಹಾಯಕವಾದ ಒಂದು ಕೀರ್ತನೆಯನ್ನು ಇಲ್ಲಿ ನಾವು ನೋಡೋಣ.